ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಾಸ್ಟ್. ನಾನು ಸೌಜನ್ಯ ಹರ್ಷ. ತಮಿಳುನಾಡು ರಾಜಕೀಯಕ್ಕೆ ಸೂಪರ್ ಸ್ಟಾರ್ ಎಂಟ್ರಿ. ಸ್ವಂತ ಪಕ್ಷ ಕಟ್ತಾರಾ, ಬೇರೆ ಪಕ್ಷ ಸೇರ್ತಾರಾ? ಸಿನಿಮಾ ಬಳಿಕ ರಾಜಕೀಯಕ್ಕೆ ಎಂಟ್ರಿ. ಯಾರು ಆ ನಟ? ರಾಜಕೀಯಕ್ಕೆ ಪ್ರವೇಶ ಮಾಡ್ತಾ ಇರೋದೇಕೆ? ತಮಿಳುನಾಡು ರಾಜಕೀಯದಲ್ಲಿ ನಡೆಯೋ ರಾಜಕಾರಣವನ್ನ ಊಹೆ ಮಾಡೋಕ್ಕೂ ಕಷ್ಟ ಸಾಧ್ಯ. ಇಲ್ಲಿ ಸಿನಿಮಾ ಇಂಡಸ್ಟ್ರಿಯವರು ರಾಜಕೀಯಕ್ಕೆ ಎಂಟ್ರಿ ಕೊಡೋದು, ದರ್ಬಾರ್ ನಡೆಸೋದು ಕಾಮನ್. ತಮಿಳುನಾಡಿನ ಅಮ್ಮ ಎಂದಿ ಖ್ಯಾತಿ ಪಡೆದಿದ್ದ ಜಯಲಲಿತಾ ಕೂಡ ಸಿನಿಮಾ ಇಂಡಸ್ಟ್ರಿಯಿಂದಲೇ ಬಂದು ಸಿಎಂ ಕುರ್ಚಿ ಏರಿರೋರು. 1950ರ ದಶಕದಿಂದ 60ರ ದಶಕದವರೆಗೂ ಚಿತ್ರರಂಗದಲ್ಲಿ ಮಿಂಚಿದ್ದ ಎಂಜಿ ರಾಮಚಂದ್ರನ್ ಕೂಡ ಸಿನಿಮಾದಿಂದ ಬಂದು ಎಐಎಡಿಎಂಕೆ ಪಕ್ಷ ಸ್ಥಾಪಿಸಿ 3 ಬಾರಿ ತಮಿಳುನಾಡು ಮುಖ್ಯಮಂತ್ರಿಯಾಗಿದ್ರು. ಇವರ ಅಧಿಪತ್ಯದ ನಂತರ ಸಹಜವಾಗಿಯೇ ಈ ಅಧಿಕಾರ ಜಯಲಲಿತಾ ಕೈಗೆ ಬಂದು ಸೇರುತ್ತೆ. ನಟ ತಲೈವ ರಜನಿಕಾಂತ್, ನಟಿ ಖುಷ್ಬು, ನಟ ಕಮಲ್ ಹಾಸನ್ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಸಾಧನೆ ಮಾಡಬೇಕು ಅಂತ ಅಂದುಕೊಂಡವ್ರೆ. ಆದ್ರೆ ಯಾರಿಗೂ ಕೂಡ ರಾಜಕೀಯ ಅಷ್ಟರ ಮಟ್ಟಿಗೆ ಸಕ್ಸಸ್ ನೀಡಲೇ ಇಲ್ಲ. ತಮಿಳುನಾಡಿನಲ್ಲಿ ಕೇಳಿ ಬರೋ ಪಕ್ಷದ ಹೆಸರು ಎರಡೇ, ಅದು ಡಿಎಂಕೆ, ಎಐಎಡಿಎಂಕೆ. ಇಷ್ಟು ದಿನ ಇವೆರಡು ಪಕ್ಷದ್ದೇ ರಾಯಭಾರಿಯಾಗಿತ್ತು. ಆದ್ರೆ ಇದೀಗ ರಾಜಕೀಯಕ್ಕೆ ಎಂಟ್ರಿ ಕೊಡೋ ಸೂಪರ್ ಸ್ಟಾರ್ ಬೇರೆ ಪಕ್ಷ ಕಟ್ತಾರಾ ಅಥವಾ ಇರೋ ಪಕ್ಷಕ್ಕೆ ಜಾಯ್ನ್ ಆಗಿ ಜಯಭೇರಿ ಬಾರಿಸ್ತಾರಾ ಅನ್ನೋದು ಸಸ್ಪೆನ್ಸ್. ಎಸ್, ನಾವು ಹೇಳ ಹೊರಟಿರೋ ನಟ ಬೇರಾರೂ ಅಲ್ಲ, ದಕ್ಷಿಣ ಭಾರತದ ಸುಪ್ರಸಿದ್ಧ ನಟರಾಗಿರೋ ಸೂಪರ್ ಸ್ಟಾರ್ ವಿಜಯ್. ಇವರ ಪೂರ್ತಿ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್. ಭಾರತದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯೋ ನಟರಲ್ಲಿ ಇವರು ಕೂಡ ಒಬ್ರು. 300ರಿಂದ 500 ಕೋಟಿ ಹಣ ಗಳಿಸಿರೋ ಉದಾಹರಣೆಗಳು ಕೂಡ ಇದೆ. ಕೋಟ್ಯಾಂತರ ಅಭಿಮಾನಿಗಳ ಪ್ರೀತಿ ಗಳಿಸಿರೋ ದಳಪತಿ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಸೂಪರ್ ಸ್ಟಾರ್ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ಸುದ್ದಿ ಕಳೆದ 3-4 ವರ್ಷಗಳಿಂದ ಸದ್ದು ಮಾಡ್ತಲೇ ಇದೆ. ಆದ್ರೆ ಇವೆಲ್ಲ ಚರ್ಚೆಗೂ ಕೂಡ ವಿಜಯ್ ಫುಲ್ ಸ್ಟಾಪ್ ಇಟ್ಟು ರಾಜಕೀಯ ವ್ಯೂಹಕ್ಕೆ ಕಾಲಿಡಲಿದ್ದಾರೆ. ವಿಜಯ್ ತಮ್ಮದೇ ಆದ ವಿಭಿನ್ನ ಮ್ಯಾನರಿಸಂ ಜೊತೆಗೆ ನಟನೆ ಮಾಡಿ ಗುರುತಿಸಿಕೊಂಡವರು. ಈಗ ರಾಜಕೀಯಕ್ಕೆ ಎಂಟ್ರಿ ಕೊಡಲಿರೋ ವಿಜಯ್ ಬಗ್ಗೆ ಸಾಕಷ್ಟು ಚರ್ಚೆ ಶುರುವಾಗಿದೆ. ವಿಜಯ್ ತಮ್ಮದೇ ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರಂತೆ. ಅದಕ್ಕೆ ತಮಿಳಗ ಮುನ್ನೇತ್ರ ಕಳಗಂ ಅಂತ ಹೆಸರಿಡ್ತಾರಂತೆ. ಈ ಪಕ್ಷದ ರಿಜಿಸ್ಟರ್ ಮಾಡೋದಕ್ಕೆ ಬೇಕಾದ ಎಲ್ಲಾ ಪ್ರಕ್ರಿಯೆಗಳು ಕೂಡ ಚಾಲ್ತಿಯಲ್ಲಿದೆಯಂತೆ. ಅದಕ್ಕೆ ಬೇಕಾದ 200 ಸದಸ್ಯರು ಈಗಾಗಲೇ ಕೌನ್ಸಿಲಿಂಗ್ ಮೀಟಿಂಗ್ ನಡೆಸಿದ್ದಾರಂತೆ. ಒಟ್ನಲ್ಲಿ ಇವೆಲ್ಲಾ ಚರ್ಚೆಗಳಿಗೆ ಉತ್ತರ ನೀಡಬೇಕಾಗಿರೋದು ಮಾತ್ರ ವಿಜಯ್. ಅದೇನೇ ಇರ್ಲಿ, ಸಿನಿಮಾ ಕೈ ಹಿಡಿದಂತೆ ರಾಜಕೀಯವು ಕೂಡ ವಿಜಯ್ನ ಕೈ ಹಿಡಿಯುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಿದೆ. ಯಾಕಂದ್ರೆ ಸಿನಿಮಾದಲ್ಲಿ ಜನರ ಮನಸ್ಸು ಗೆಲ್ಲೋದೇ ಬೇರೆ, ನಿಜ ಜೀವನದ ರಾಜಕೀಯದಲ್ಲಿ ಒಳ್ಳೆ ಕಾರ್ಯಗಳನ್ನ ಮಾಡಿ ಜನರ ಮನಸ್ಸು ಗೆಲ್ಲೋದೇ ಬೇರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಾಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.